ಸೀರಿಯಲ್ ನಟಿಯರಿಗೆ ಲೈಂಗಿಕ ಕಿರುಕುಳಗಳು ನಿಲ್ತಲೇ ಇಲ್ಲ. ಬೆಂಗಳೂರಿನಲ್ಲಿ ಕಿರುತೆರೆಯ ನಟಿ ರಜನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಫೇಸ್ಬುಕ್ನಲ್ಲೊಬ್ಬ ತನ್ನ ಗುಪ್ತಾಂಗದ ವಿಡಿಯೋವನ್ನ ಕಳಿಸಿ ಟಾರ್ಚರ್ ಮಾಡ್ತಾ ಇದ್ದ ಹೆಣ್ಣುಮಗಳನ್ನ. ತೆಲುಗು ಮತ್ತು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ರಜನಿ. ಕಳೆದ 3 ತಿಂಗಳಿಂದ ನಿರಂತರವಾಗಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ. ಅಂದ್ರೆ ಟೆಕ್ನಾಲಜಿಯನ್ನ ಬಳಸಿಕೊಂಡು ನವೀನ್ ಝೆಡ್ ಅಂತ ಈತನ ಫೇಸ್ಬುಕ್ ಐಡಿ ಅಥವಾ ಫೇಸ್ಬುಕ್ ಪೇಜ್. ಈತ ಯಾರಿಗೂ ಗೊತ್ತಾಗಲ್ವಲ್ಲ, ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಇಂತಹ ನೋವುಗಳನ್ನ ಅಥವಾ ಹಿಂಸೆಗಳನ್ನ ಬರ್ತಾ ಇದ್ರು ಕೂಡ ಹೊರಗಡೆ ಜಗತ್ತಿಗೆ ಹೇಳಕ್ ಹೋಗಲ್ಲ. ಅದನ್ನೇ ಅಡ್ವಾಂಟೇಜ್ ಆಗಿ ಮಾಡ್ಕೊಂಡ ಈ ಕಾಮುಕ ಕಳೆದ 3 ತಿಂಗಳಿಂದ ನಿರಂತರವಾಗಿ ಈ ರೀತಿಯ ಕಾಟವನ್ನ ಕೊಡೋದು, ಗುಪ್ತಾಂಗದ ಫೋಟೋಗಳನ್ನ ಕಳಿಸೋದು, ವಿಡಿಯೋಗಳನ್ನ ಕಳಿಸ್ತಾ ಇದ್ದ. ಆಕೆಯು ನೋಡೋ ತನಕ ನೋಡಿ ಆತನ ಪೇಜನ್ನ ಬ್ಲಾಕ್ ಮಾಡಿ ಬಿಸಾಕಿದ್ದಾಳೆ. ಬಟ್ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಈ ಕೀಚಕ. ಬೇರೆ ಐಡಿ ಶುರು ಮಾಡ್ಕೊಳ್ತಾನೆ, ಅಶ್ಲೀಲ ಮೆಸೇಜ್ಗಳನ್ನ ಮತ್ತೆ ಫೋಟೋಗಳನ್ನ, ಗುಪ್ತಾಂಗದ ಫೋಟೋಗಳನ್ನ ಕಳಿಸಿ ವಿಕೃತಿಯನ್ನ ಮೆರಿತಾ ಇದ್ದ ಕಾಮುಕ. ಆರೋಪಿಯನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಎಸ್, ಡೆಫಿನೆಟ್ಲಿ ಎಸ್, ಇಂತಹ ಪ್ರಕರಣಗಳು ಹೆಚ್ಚಾಗಬೇಕು. ಅಂದ್ರೆ ಫೋಟೋ ಕಳಿಸೋದಲ್ಲ, ಫೋಟೋ ಕಳಿಸೋದು, ಕಿರುಕುಳ ಕೊಡೋದು, ಇಂಥವ್ರನ್ನ ಲೈಮ್ ಲೈಟಿಗೆ ತರಬೇಕು. ಇವ್ರುಗಳಿಗೆ ಏನು ಅಂದ್ರೆ ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ನಾನು ಆಡಿದ್ದೇ ಆಟ, ಆಕೆ ಒಂದು ವಿಡಿಯೋ ಹಾಕಂಗಿಲ್ಲ, ಒಂದು ಪೋಸ್ಟ್ ಮಾಡಂಗಿಲ್ಲ, ವಿಪರೀತವಾಗಿ ವಿಕೃತಿ ಮೆರೆಯೋದು, ತನ್ನ ನಾಲಿಗೆಯ ಚಪಲವನ್ನ, ತನ್ನ ಕೆಟ್ಟ ಮೈಂಡ್ ಸೆಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಫೋನಿಂದ ಕಳಿಸೋದು. ಆಕೆ ಯಾರಿಗೂ ಹೇಳಲ್ಲ. ತನ್ನ ವಿಕೃತ ಕಾಮವನ್ನ ಈ ರೀತಿಯಾಗಿ ತೀರಿಸ್ಕೊಳ್ಳುವ ಪ್ರಯತ್ನಗಳು ಕೆಲ ಯುವಕರಿಂದ ಆಗ್ತಾ ಇದೆ. ನೋಡಿ ಅಲ್ಲಿ ಆತನ ಫೋಟೋ ಗಮನಿಸ್ತಾ ಇದ್ದೀರಿ. ಇವನೇ ಕಾಮುಕ. ಬೇಕಿತ್ತ ಇಂಥ ಅವಮಾನ? ಈ ಫೋಟೋ ಎಕ್ಸ್ಪೋಜರ್ಗೆ ಬರಬೇಕು, ಜಾಸ್ತಿ ಹೆಚ್ಚೆಚ್ಚು ವೈರಲ್ ಆಗಬೇಕು. ಇದು ಯಾರಿಗೆ ಪಾಠ ಆಗ್ಬೇಕು ಗೊತ್ತಾ? ಯಾರಿಗೆ ಬುದ್ಧಿ ತರಿಸ್ಬೇಕು ಗೊತ್ತಾ? ಈ ರೀತಿಯಾಗಿ ಹೆಣ್ಣುಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇರ್ತಾರಲ್ಲ, ಅನಗತ್ಯ ಪದಗಳನ್ನ ಬಳಸೋದು, ತಮ್ಮ ಕಾಮ ತೃಷೆಗೆ ಈ ರೀತಿಯ ಬೇರೆ ಬೇರೆ ಫೋಟೋಗಳನ್ನ ಹೆಣ್ಮಕ್ಳಿಗೆ ಕೊಟ್ಟು ಲೈಂಗಿಕ ಕಿರುಕುಳ ಕಳಿಸುವಂಥದ್ದು, ಲೈಂಗಿಕ ಕಿರುಕುಳ ಕೊಡುವಂಥದ್ದು, ಇಂಥವ್ರುಗಳಿಗೆ ಬುದ್ಧಿ ಆಗಬೇಕು, ಪಾಠ ಹೇಳ್ದಂಗೆ ಆಗಬೇಕು, ಬುದ್ಧಿ ಪಾಠ ಬರಬೇಕು ಇಂಥವ್ರಿಗೆ. ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ ಕಾಮುಕ ಆತನ ಫೇಸ್ಬುಕ್ ಏನೋ ನವೀನ್ ಝೆಡ್ ಅಂತ, ಇವ್ನ ರಿಯಲ್ ನೇಮೋ ಅಥವಾ ಫೇಕ್ ಐಡಿಯೋ ಗೊತ್ತಿಲ್ಲ. ಇವ್ರುಗಳಿಗೆಲ್ಲ ಅಷ್ಟು ಧೈರ್ಯ ಇಲ್ಲ, ರಿಯಲ್ ನೇಮ್ ಇಟ್ಕೊಂಡು ಐಡಿಯನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಇವ್ರುಗಳ ಕೈಲಿ. ಯಾಕಂದ್ರೆ ಇವ್ರುಗಳ ಮನಸ್ಥಿತಿ ಏನು ಅಂದ್ರೆ ಬರೀ ಇಂಥದ್ದೇ. ಹೊರಗಡೆ ಸಜ್ಜನಿಕೆಯಿಂದ ಇರೋದು, ಟಿಪ್ ಟಾಪ್ ಆಗಿ. ಅಲ್ಲಿ ನೋಡಿ, ಇಲ್ಲ ಟೈ, ಅವ್ನ ಶರ್ಟ್, ಅವನದು ಡ್ರೆಸ್ಸಿಂಗ್ ಸೆನ್ಸ್ ನೋಡಿ. ಯಾರಾದ್ರೂ ನೋಡಿದವರು ಯಾರೋ IT ಕಂಪನಿಯವರು ಅಥವಾ ಒಳ್ಳೆ ಸಜ್ಜನಿಕೆಯ ವ್ಯಕ್ತಿಯಪ್ಪ ಅಂತ ಅನಿಸ್ಕೋಬೇಕು. ಬಟ್ ಮಾಡ್ತಾ ಇದ್ದಿದ್ದಲ್ಲ ಇಂಥ ಹಲ್ಕಟ್ಟು ಕೆಲಸಗಳು ತುಂಬಾ ಜನ ಇದ್ದಾರೆ. ಇವನೊಬ್ಬ ಅಲ್ಲ, ಇವೆಲ್ಲವೂ ಕೂಡ ಹೊರ ಜಗತ್ತಿಗೆ ಬರಬೇಕು ಅಂದ್ರೆ ಆದಷ್ಟು ಇಂತಹ ಕಾಮುಕರ ಫೋಟೋಗಳು ವೈರಲ್ ಆಗಬೇಕು. ಬರೀ ಹೆಣ್ಮಕ್ಳು ಫೋಟೋ ವೈರಲ್, ಯಾವುದೋ ಒಂದು ಚಿಕ್ಕ ಬಟ್ಟೆ ಹಾಕೊಂಡ್ಲು ಅಂದ ತಕ್ಷಣ ಎಡಿಟ್ ಮಾಡಿ ಟ್ರೋಲ್ ಮಾಡೋದಲ್ಲ, ಇಂಥವುಗಳನ್ನು ಟ್ರೋಲ್ ಮಾಡ್ಬೇಕು ನೀವುಗಳು. ಆಗ ನಾಳೆ ದಿನ ನೋಡಿ, ಈತನ ಹೆಸರು ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಬಟ್ ಈತನದ್ದು ಫೇಸ್ಬುಕ್ ಐಡಿ ಇದ್ದಿದ್ದು ನವೀನ್ ಝೆಡ್ ಅಂತೆ. ರಿಯಲ್ ನೇಮ ಅಥವಾ ಸುಮ್ಮನೆ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ನೋ ಗೊತ್ತಿಲ್ಲ. ಈ ಕಿರಾತಕ, ಕಾಮುಕ, ವಿಕೃತಿ ಮನಸ್ಸುಳ್ಳವನು ಕಿರುತೆರೆಯ ನಟಿ ರಜನಿ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸೋದು, ಗುಪ್ತಾಂಗದ ಫೋಟೋಗಳನ್ನ ಕಳಿಸೋದು, ಅಂದ್ರೆ ಅವನ ಮನಸ್ಥಿತಿಯನ್ನ ತೋರಿಸ್ತಾ ಇದ್ದ. ಆಮೇಲೆ ಇವನು ಅವ್ರಿಗೆ ಕಳಿಸಿದಾನೆ ಅಂದ್ರೆ ಇವರೊಬ್ರಿಗೆ ಕಳಿಸಿರಲ್ಲ, ಬೇಕಾದಷ್ಟು ಜನ ಹೆಣ್ಮಕ್ಳು ಹಿಂಗೆ ಆಡಿರ್ತಾರೆ, ಹಿಂಗೆ ಮಾಡಿರ್ತಾರೆ. ಈಗ ಇವರು ನೋಡಿದ್ದಾರೆ, 1-2-3 ಅಕೌಂಟ್ಗಳನ್ನ ಬ್ಲಾಕ್ ಮಾಡಿದ್ರು ಕೂಡ ಪದೇ ಬರ್ತಾ ಇತ್ತಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಅವನನ್ನ ಎಳ್ಕ ಬಂದಿದ್ದಾರೆ. ಕಾಳು ಪಟ್ಟಿ ಇಟ್ಕೊಂಡು ಎಳ್ಕ ಬರಬೇಕು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇದು ಹೊರ ಜಗತ್ತಿಗೆ ಗೊತ್ತಾಗಬೇಕು. ಇಂಥವುಗಳು ಹೊರ ಜಗತ್ತಿಗೆ ಗೊತ್ತಾದ್ರೆ ಆಟೋಮೆಟಿಕ್ ಆಗಿ ಉಳಿದ ಸೈಕೋ ಮನಸ್ಥಿತಿಗಳು ಇರ್ತಾವಲ್ಲ, ಅವ್ರುಗಳು ಕಂಟ್ರೋಲಿಗೆ ಸಿಗ್ತಾರೆ ಕಂಟ್ರೋಲ್ಗೆ. ಕಿರುತೆರೆಯ ನಟಿ ರಜನಿ ಈಕೆಗೆ ಲೈಂಗಿಕ ಕಿರುಕುಳವನ್ನ ಈ ನವೀನ್ ಝೆಡ್ ಅನ್ನುವ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ನಲ್ಲ ಈತ ಕೊಡ್ತಾ ಇದ್ದ. ಏನು ಹೇಳಿದ್ರು ಅವರು? ಕಂಪ್ಲೇಂಟ್ ಯಾಕೆ ಕೊಟ್ಟರು? ಆರಂಭದಲ್ಲೇ ಕಂಪ್ಲೇಂಟ್ ಕೊಟ್ರಾ ಅಥವಾ ಏನೇನಾಯ್ತು? ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ ಅಜಯ್ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ ರಜನಿ ಜೊತೆ, ನೋಡೋಣ.
ನಟಿಯೊಬ್ಬರಿಗೆ ಅಶ್ಲೀಲವಾಗಿ ಸಂದೇಶವನ್ನು ಕಳಿಸ್ತಾ ಅವ್ರಿಗೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನವೀನ್ ಎಂಬಾತನನ್ನು ಪೊಲೀಸ್ನವರು ಈಗಾಗಲೇ ಅರೆಸ್ಟನ್ನು ಮಾಡಿ ತನಿಖೆಯನ್ನು ಮಾಡಿ ಈಗಾಗಲೇ ಜೈಲಿಗೆ ಕೂಡ ಕಳಿಸಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಂತ್ರಸ್ತೆ ನಟಿ ಕೂಡ ನನ್ನ ಜೊತೆ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಆತ ಕಾಟವನ್ನು ಕೊಟ್ಟಿದ್ದ, ಕಿರುಕುಳ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಮೇಡಮ್, ಈಗ ಹೇಳ್ತಾ ಇರಿ, ಸಾಕಷ್ಟು ದೂರನ್ನು ಮಾಡಿದ್ರ, ಕೆಲವೊಂದಷ್ಟು ಆರೋಪವನ್ನು ಮಾಡಿದ್ರ. ಯಾವಾಗ ಆತ ಪರಿಚಯ ಆಗಿದ್ದು, ಹೇಗೆ ಪರಿಚಯ ಆಯಿತು ಅಂತ ಮೇಡಮ್? ನನಗವನ್ನ ಪರಿಚಯ ಮಾಡ್ಕೊಂಡೇ ಇಲ್ಲ. ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಕಳಿಸಿದ್ದ. ರಿಕ್ವೆಸ್ಟ್ ಕಳಿಸಿದ್ರು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ನನಗೆ ಮಾಡಿರೋದು ಮೆಸೆಂಜರಲ್ಲಿ ಸ್ಟಾರ್ಟಿಂಗು ಹೀಗೆ ಮೆಸೇಜು ಅದು ಇದು ಕಳಿಸ್ಕೊಂಡು ನಾನು ಅದು ಏನೇನೋ ಕೆಟ್ಟದಾಗಿ ಮೆಸೇಜ್ ಕಳಿಸೋನು ಸ್ಟಾರ್ಟಿಂಗೇ ಒಂಥರ ಏನೋ ಅದು ಇದಾಗ್ತಿರ್ಲಿಲ್ಲ ನನಗೆ. ಅದು ನಾನು ಏನು ರಿಯಾಕ್ಟ್ ಮಾಡಿದೆ, ಒಂದು 2-3 ಐ ಡಿ ಬ್ಲಾಕ್ ಮಾಡಿದ್ದೆ. 3 ಐ ಡಿ ಬ್ಲಾಕ್ ಮಾಡಿದ್ಮೇಲೂ ಮತ್ತೆ ಇದೇ ಥರ ಕಂಟಿನ್ಯೂ ಆಯಿತು ನನಗೆ. ಒಂಥರ ಅಶ್ಲೀಲವಾಗಿ ಮೆಸೇಜ್ ಕಳಿಸೋದು, ವೀಡಿಯೋಸ್ ಕಳಿಸೋದು, 4-5 ವೀಡಿಯೋ ಕಳಿಸೋದು, ಪ್ರೈವೇಟ್ ಇದ್ರದ್ದೆಲ್ಲ ಕಳಿಸೋದು. ನನಗೆ ತುಂಬ ಕಿರಿಕಿರಿ ಅನ್ನಿಸ್ತಾ ಇತ್ತು. ನಾನು ಕನ್ವೆ ಮಾಡಿದೆ, ಅವನಿಗೆ ಮೆಸೇಜಲ್ಲೂ ಕನ್ವೆ ಮಾಡಿದೆ, ಹಿಂಗೆಲ್ಲ ಮಾಡಬೇಡ, ಸೋಷಿಯಲ್ ಮೀಡಿಯಾನ ಈ ಥರ ಎಲ್ಲ ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳಿದೆ ನಾನು. ಅವ್ನು ಕೇಳೋ ಇದರಲ್ಲಿಲ್ಲ. ಮತ್ತೆ 2 ದಿವಸ ಸ್ಟಾಪ್ ಆಗೋದು ಮೆಸೇಜು. ನಾನು ಬ್ಲಾಕ್ ಮಾಡಿದ್ದೆ 3 ಐ ಡಿ. ಈಗ ಬೇರೆಯವ್ರು ಹೇಳ್ತಾರೆ, ನೀವು ಯಾಕೆ ಎಂಟರ್ಟೈನ್ ಮಾಡಿದ್ರಿ, ಬ್ಲಾಕ್ ಮಾಡ್ಬೋದಾಗಿತ್ತಲ್ಲ ಅಂತಾರೆ. ನಾನು ಅದನ್ನು ಮಾಡಿದ್ದೀನಿ. ಬ್ಲಾಕ್ ಮಾಡಿ ಕೂಡ ಬೇರೆ ಐ ಡಿಸಲ್ಲಿ ಕ್ರಿಯೇಟ್ ಮಾಡಿಕೊಂಡು ಮಾಡ್ದೆ. ಈ ಕೊನೆಗೆ ನಾನು ಇದು ಸ್ಟೆಪ್ ತೊಗೋಬೇಕು ಅಂದ್ಬಿಟ್ಟು ನನ್ನ ಫ್ಯಾಮ್ಲಿ ಜೊತೆಲಿ ಡಿಸ್ಕಸ್ ಮಾಡಿ ಇದು ನಾವು ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅವ್ನಿಗೆ ಕನ್ವೆ ಮಾಡೋಕ್ಕೆ ಕರೆದೆ. ಸ್ಟಾರ್ಟಿಂಗು ಕನ್ವೆ ಮಾಡೋಕ್ಕೆ ಕರೆದ ಮೇಲೂ ಅವ್ನು ಕೇಳಲಿಲ್ಲ. ಬರೀ ವೀಡಿಯೋಸ್, ಈ ಥರ ಕೆಟ್ಟಾಗಿ ವೀಡಿಯೋಸ್ ಕಳಿಸೋದು, ಫೋಟೋಸ್ ಕಳಿಸೋದು, ಇದೆಲ್ಲೋ ನನಗೆ ಮೆಂಟಲ್ ಟಾರ್ಚರ್ ಆದಂಗೆ ಆಗ್ತಿತ್ತು. ಈಗ ಎಲ್ಲ ಹೆಣ್ಮಕ್ಳು ಇಗ್ನೋರ್ ಮಾಡ್ತಾರೆ, ಭಯ ಪಡ್ತಾರೆ ಹೇಳೋಕ್ಕೆ. ಬೇಡ, ಇದು ನನ್ನಿಂದನೇ ಇದಾಗಲಿ, ಅಂದರೆ ಸ್ಟಾಪ್ ಆಗಲಿ, ಬೇರೆಯವ್ರಿಗೂ ಒಂದು ಇದಾಗಿರುತ್ತೆ ಹೆಣ್ಮಕ್ಳಿಗೂ. ಯಾರೂ ಬ್ರೇವಾಗಿ ಬಂದು ಕೊಡಲ್ಲ. ಸೊ ನಾನು ಸ್ಟೆಪ್ ತೊಗೊಂಡಿದ್ದೀನಿ. ಪೊಲೀಸ್ ಅವ್ರಿಗೆ ಹೇಳಿದೆ, ಹಿಂಗಿದೆ ಅಂತ ಹೇಳಿ ಅವರು 100% ಎಫರ್ಟ್ ಹಾಕಿ ಸಹಕಾರ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಮತ್ತು ಇದನ್ನು ಅವರು ಎಲ್ಲ ಫಾಲೋಅಪ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಇದಕ್ಕೆ ಸ್ಟೇಷನಲ್ಲಿ ಕೂರಿಸಿ ಮಾತಾಡಿಸಿ, ನಾನೇನು ಮಾತಾಡಲಿಲ್ಲ, ಏನೇನಾಗಿದೆ ಅಂತ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಈ ಥರ ಆಗಿ. ಅಂದರೆ ಮೇಡಮ್, ಯಾವಾಗ ಆತ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ? ಎಷ್ಟು ತಿಂಗಳಿಂದ ಆ ಥರ ಕಂಟಿನ್ಯೂ ಆಗಿ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದಾನೆ? ಅಂದರೆ ಸುಮಾರು ತಿಂಗಳಿಂದಾನೇ ಅಂದ್ರೆ ಟಾರ್ಚರ್ ಕೊಡ್ತಿದ್ದ ನಾನು. ಹೌದು, ಇವನು ಒಂದು 3.5 ಮಂತ್ಸ್ 4 ಮಂತ್ಸ್ ಆಯಿತು, 4 ತಿಂಗಳಾಯಿತು. ಸ್ಟಾರ್ಟಿಂಗು ನಾನು ಎಂಟರ್ಟೈನ್ ಮಾಡಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಎಂಟರ್ಟೈನ್ ಮಾಡಲ್ಲ. ಅನ್ನೋನ್ ಪರ್ಸನ್ಗಳಿಗೆ ಅವ್ನು ಯಾವ ವ್ಯಕ್ತಿನೂ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಏನೋ ಗೊತ್ತಿರೋರಾದರೆ, ಮ್ಯೂಚುವಲ್ ಫ್ರೆಂಡ್ಸ್ ಇದ್ದರೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡ್ಬೋದು. ಸೊ ಯಾರೂ ಇಲ್ಲ, ಸುಮ್ಮನೆ ಏಕಾಏಕಿ ರ್ಯಾಂಡಮ್ ಆಗಿ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದೇ 3 ಐ ಡಿ ಬ್ಲಾಕ್ ಮಾಡಿ 3.5 ತಿಂಗಳಿಂದ ಇದು ಆಗ್ತಾನೇ ಇದೆ. ಸೊ ಕೊನೆಗೆ ನನಗೆ ಟಾರ್ಚರ್ ತಡೆಯೋಕ್ಕಾಗದೆ, ಹಿಂಸೆ ತಡೆಯೋಕ್ಕಾಗದೆ, ಸಹಿಸ್ಕೊಳ್ಳೋಕ್ಕಾಗದೆ ನಾನು ಈ ಸ್ಟೆಪ್ ತೊಗೊಳ್ದೆ. ಕಾನೂನು ಪ್ರಕಾರವಾಗಲೇ ಹೋಗೋಣ ಅಂತ ಸ್ಟೆಪ್. ಮೇಡಮ್, ನೀವು ಒಂದ್ಸಲಿ ಕರೆಸ್ತೀರಾ ಅಂದರೆ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಹತ್ರ ಒಂದು ಪ್ಯಾಲೇಸ್ ಹೋಟೆಲ್ ಹತ್ರ ಕರೆಸ್ದಾಗ ಆತ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಕೊಂಡ? ನೀವೇನು ಹೇಳಿದ್ರಿ, ಆತ ಏನು ಹೇಳ್ದ ನಿಮಗೆ? ಯಾವ ರೀತಿನೂ ನಡ್ಕೊಂಡಿಲ್ಲ. ಅವನು ಸಿಕ್ಕಿದ್ದೆ ಹೊರಗಡೆ ಪಬ್ಲಿಕ್ಕಲ್ಲಿ. ನಾನು ಹೇಳಿದೆ, ಈ ಥರ ಮಾಡಬೇಡ, ಈ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿದಾಗಲೂ ಅವನು ಬೇರೆ ಥರ ವರ್ತನೆ ಮಾಡ್ದ. ಹಂಗೇನು ಅಬ್ಯೂಸ್ ಮಾಡಿಲ್ಲ. ಸೊ ಅಂದರೆ ಅವನ ಇಂಟೆನ್ಷನ್ನೇ ಬೇರೆ ಇತ್ತು. ಬಟ್ ವಿಕೃತಿ ಇದು ನಾನು ಒಬ್ಳಿಗೆ ಮಾಡಿಲ್ಲ ಅಂತ ಗೊತ್ತಾಯಿತು. ಸುಮಾರು ಜನಕ್ಕೆ ಹಿಂಗೆ ಮಾಡಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅವ್ನು ಫೋನ್ ತೆಗೆದು ನೋಡಿದಾಗ ಅಷ್ಟೇ ಗೊತ್ತಾಗಿದ್ದು. ಸೊ ಇದು ಎಲ್ಗೂ ಬಗೆಹರಿಯಲ್ಲ ಅಂದ್ಬಿಟ್ಟು ನೆಕ್ಸ್ಟು ನಾನು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್. ಯಾವತ್ತು ಅವನು ಸಿಕ್ಕಿದ್ದು ಅಂದರೆ 1ನೇ ತಾರೀಕು ಅಂತ ಹೇಳಿದ್ರಿ. ಅವತ್ತಿನ ಸಂಜೆನೇ ನೀವು ಮಧ್ಯಾಹ್ನನೇನೋ ನೀವು ಕಂಪ್ಲೇಂಟ್ ಕೊಡ್ತೀರಾ, ಇಮಿಡಿಯೇಟಾಗಿ ಆತನ ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು. ಅವತ್ತು ಬಂದಾಗ ತಿರ್ಗಾ ಅವ್ನು ಮತ್ತೆ ನೀವು ವಾಪಸ್ ಮನೆಗೆ ಬಂದಾಗ ಮತ್ತೆ ಮೆಸೇಜ್ ಮಾಡೋದು, ವಿಡಿಯೋ ಕಳಿಸಿದ್ವಿ? ಇಲ್ಲ, ಅಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅಲ್ಲೆಲ್ಲ ಸ್ಟಾಪ್ ಆಯಿತು. ನಾನು ಐ ಡಿ ಬ್ಲಾಕ್ ಮಾಡಿದ್ದೀನಿ. ಏನು ಆ ಥರ ಏನು ಮೆಸೇಜ್ ಬಂದಿಲ್ಲ, ಇದುವರೆಗೂ ಮೆಸೇಜ್ ಬಂದಿಲ್ಲ, ಏನು ಆ ಥರದ್ದಾಗಿಲ್ಲ. ನಾನು ಪೊಲೀಸ್ ಅವ್ರ ಹತ್ರ ತಿಳಿ ಹೇಳಿ, ಬುದ್ಧಿ ಹೇಳಿ ಅವನಿಗೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಾನು ನನ್ನ ಹಸ್ಬೆಂಡು ಮಹೇಶ್ ಅವ್ರ ಜೊತೆಲಿ ಹೋಗಿ ಕೂತು ಮಾತಾಡಿ ಎಲ್ಲ ಬಂದಿದ್ದೀವಿ. ಮೇಡಮ್, ಕೊನೆಯದಾಗಿ ಅಂದರೆ ಈಗ ನೀವು ಕೆಲವೊಂದಷ್ಟು ತೆಲುಗು, ಕನ್ನಡ ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಜೊತೆಗೆ ದರ್ಶನ್ ಜೊತೆ ಇರುವಂಥ ಕೆಲವೊಂದು ಫೋಟೋಸ್ಗಳು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಮೇಡಮ್? ನನ್ನ ಫ್ಯಾನು, ದರ್ಶನ್ ಅವ್ರ ಫ್ಯಾನು ಅಷ್ಟೇ. ಅದು ಫೋಟೋಸ್ ಹಾಕಿದ್ರೆ ಅದು ನನಗೆ ಅದಕ್ಕೂ ಇದಕ್ಕೂ ಏನೂ ಇಲ್ಲ. ನನ್ನ ಫ್ಯಾಮ್ಲಿ ಜೊತೆಲಿ ಕೂತು ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೆ. ಅದಕ್ಕೂ ಇದಕ್ಕೂ ರಿಲೇಟ್ ಇಲ್ಲ. ನನ್ನ ಫ್ಯಾನು, ಎಲ್ಲರೂ ಹೇಗಿದ್ದಾರೆ ಅವ್ರ ಫ್ಯಾನ್ ಅಷ್ಟೇ ನಾನು.
ಓಕೆ ಮೇಡಮ್, ಈಗ ಕೊನೆಯದಾಗಿ ಅಂದರೆ ಪೊಲೀಸ್ನವರು ಕೂಡ ಸಾಕಷ್ಟು ಇಮಿಡಿಯೇಟ್ ಆಗಿ ಆತನನ್ನು ಅರೆಸ್ಟ್ ಮಾಡ್ತಾರೆ, ಎಂಕ್ವೈರಿನ ಮಾಡ್ತಾರೆ, ಜೈಲಿಗೆ ಕಳಿಸಿದ್ರೆ ಎಲ್ಲ ಒಂದು ಕಡೆ ಶೀಘ್ರವಾಗಿ ಪೊಲೀಸ್ನವರು ಈ ಒಂದು ಪ್ರಕರಣವನ್ನು ಭೇದಿಸಿದ್ರು, ಆತನನ್ನು ಒಬ್ಬ ಕಾಮಿಸ್ಟನ್ನು ಕರ್ಕೊಂಡ್ಬಂದು ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸೋದು. ಖಂಡಿತ ಸರ್, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಖಂಡಿತ ಇಮಿಡಿಯೇಟಾಗಿ ಪ್ರಾಕ್ಸಿನೋ ಸೆಕೆಂಡಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಖಂಡಿತ ಅವ್ರಿಗೆ ನನ್ನದು ಧನ್ಯವಾದ ಇದ್ದೇ ಇರುತ್ತೆ. ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು. ನಾನು ಹೋಗಿದ ತಕ್ಷಣ ಹಿಂಗಿದೆ ಸರ್, ಹಿಂಗಿದೆ ಅಂತ ನಾನು ಹೇಳಿದೆ. ಹಿಂಗೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸವರು. ಅವ್ರ ಕಡೆಯಿಂದ ಫುಲ್ ಅವ್ರ ಸಹಕಾರ ನೀಡಲಿಲ್ಲ ಅಂದರೆ ಇಷ್ಟೊಂದು ಇದು ಮುಂದೆ ಆಗಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅವ್ರ ಸಹಕಾರ ಇದ್ದೇ ಇವೆಲ್ಲ ಮಾಡಿರೋದು ಸರ್. ಥ್ಯಾಂಕ್ ಯು. ಇವಿಷ್ಟು ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ಹೇಳಿಕೆ. ಅಂದರೆ ಪ್ರಮುಖವಾಗಿ ಆತನ ಕಾಟ ತಾಳಲಾರದೆ ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಂಡ್ರು. ನಂತರ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರುವಂಥದ್ದು. ಇವಿಷ್ಟು ಮಾಹಿತಿಯನ್ನ ಖುದ್ದು ಸಂತ್ರಸ್ತೆ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಅಜಯ್ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.